ಭಕ್ತ ಪ್ರಹ್ಲಾದ ಮತ್ತು ಅಹಂಕಾರಿ ಹಿರಣ್ಯ. ಬಹಳ ಹಿಂದೆ ಹಿರಣ್ಯ ಎಂಬ ಹೆಸರಿನ ಒಬ್ಬ ಶಕ್ತಿಯುತ ಅಸುರ ರಾಜನಿದ್ದನು. ಅವನು ದೇವತೆಗಳನ್ನು ಸೋಲಿಸಿ ತಾನೇ ಈ ಜಗತ್ತಿನ ದೇವರು ಎಂದು ಘೋಷಿಸಿಕೊಂಡಿದ್ದನು. ಅವನ ಅರಮನೆಯು ಚಿನ್ನದಿಂದ ಹೊಳೆಯುತ್ತಿತ್ತು ಮತ್ತು ಅವನ ಅಧಿಕಾರವು ಎಲ್ಲೆಡೆ ಹರಡಿತ್ತು. ಹಿರಣ್ಯನಿಗೆ ಪ್ರಹ್ಲಾದ ಎಂಬ ಪುಟ್ಟ ಮಗನಿದ್ದನು. ಆದರೆ ಪ್ರಹ್ಲಾದನು ತನ್ನ ತಂದೆಯಂತೆ ಅಹಂಕಾರಿಯಾಗಿರಲಿಲ್ಲ. ಅವನು ಯಾವಾಗಲೂ ಶಾಂತನಾಗಿದ್ದನು ಮತ್ತು ಶ್ರೀಹರಿ ನಾರಾಯಣನನ್ನು ಮನಸ್ಸಿನಲ್ಲಿಯೇ ಪ್ರಾರ್ಥಿಸುತ್ತಿದ್ದನು. ಪ್ರಹ್ಲಾದನ ಸುತ್ತ ಯಾವಾಗಲೂ ಒಂದು ದೈವಿಕ ಬೆಳಕು ಇರುತ್ತಿತ್ತು. ಒಂದು ದಿನ ಹಿರಣ್ಯನು ಪ್ರೀತಿಯಿಂದ ಪ್ರಹ್ಲಾದನನ್ನು ಕರೆದನು. ಅವನು ಮಗನನ್ನು ತನ್ನ ಮಡಿಲ ಮೇಲೆ ಕುಳ್ಳಿರಿಸಿಕೊಂಡು ಸಮಾಧಾನವಾಗಿ ಮಾತನಾಡಿಸಿದನು. ಮಗನು ಶಾಲೆಯಲ್ಲಿ ಶೌರ್ಯ ಮತ್ತು ಯುದ್ಧದ ಬಗ್ಗೆ ಕಲಿತಿದ್ದಾನೆ ಎಂದು ಅವನು ಭಾವಿಸಿದ್ದನು. ಮಗನೇ ಪ್ರಹ್ಲಾದ, ನೀನು ಇಷ್ಟು ದಿನ ಗುರುಗಳ ಹತ್ತಿರ ಓದಿದ್ದೀಯಲ್ಲವೇ? ನೀನು ಕಲಿತ ವಿಷಯಗಳಲ್ಲಿ ನಿನಗೆ ಅತ್ಯಂತ ಶ್ರೇಷ್ಠವೆನಿಸಿದ ವಿಷಯ ಯಾವುದು ಎಂದು ಹಿರಣ್ಯನು ಕುತೂಹಲದಿಂದ ಕೇಳಿದನು. ಪ್ರಹ್ಲಾದನು ನಗುಮುಖದಿಂದ ಉತ್ತರಿಸಿದನು, ತಂದೆಯೇ, ವಿಷ್ಣುವಿನ 9 ವಿಧದ ಭಕ್ತಿಗಳೇ ಈ ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದುದು. ಹರಿಯ ನಾಮವನ್ನು ಸ್ಮರಿಸುವುದು ಮತ್ತು ಅವನಿಗೆ ಶರಣಾಗುವುದೇ ನಿಜವಾದ ಶಿಕ್ಷಣ. ಮಗನ ಮಾತನ್ನು ಕೇಳಿ ಹಿರಣ್ಯನ ಮುಖವು ಕೋಪದಿಂದ ಕೆಂಪಾಯಿತು. ನನ್ನ ಶತ್ರುವಾದ ವಿಷ್ಣುವಿನ ಹೆಸರನ್ನು ನನ್ನ ಅರಮನೆಯಲ್ಲಿ ಹೇಳುವ ಧೈರ್ಯ ನಿನಗೆ ಹೇಗೆ ಬಂತು ಎಂದು ಅವನು ಸಿಟ್ಟಿನಿಂದ ಗರ್ಜಿಸಿದನು. ಹಿರಣ್ಯನು ಮಗನನ್ನು ಶಾಲೆಯ ಗುರುಗಳ ಬಳಿ ಕಳುಹಿಸಿ ಬುದ್ಧಿ ಕಲಿಸಲು ಹೇಳಿದನು. ಆದರೆ ಶಾಲೆಯಲ್ಲಿಯೂ ಪ್ರಹ್ಲಾದನು ತನ್ನ ಗೆಳೆಯನಾದ ಮಿತ್ರನಿಗೆ ಹರಿನಾಮದ ಮಹಿಮೆಯನ್ನು ಬೋಧಿಸಿದನು. ಎಲ್ಲರಲ್ಲೂ ದೇವರು ನೆಲೆಸಿದ್ದಾನೆ ಎಂದು ಅವನು ಗೆಳೆಯರಿಗೆ ತಿಳಿಸಿದನು. ಕೊನೆಗೆ ಕೋಪದ ಉತ್ತುಂಗಕ್ಕೇರಿದ ಹಿರಣ್ಯನು ಪ್ರಹ್ಲಾದನನ್ನು ಕಂಬವೊಂದರ ಹತ್ತಿರ ಕರೆದೊಯ್ದನು. ನಿನ್ನ ಹರಿ ಎಲ್ಲಿದ್ದಾನೆ? ಈ ಕಲ್ಲಿನ ಕಂಬದಲ್ಲಿದ್ದಾನೆಯೇ ಎಂದು ತನ್ನ ಗದೆಯನ್ನು ಎತ್ತಿ ಅಬ್ಬರಿಸಿದನು. ಪ್ರಹ್ಲಾದನು ನಿಸ್ಸಂಕೋಚವಾಗಿ ಹೇಳಿದನು, ಹೌದು ತಂದೆಯೇ, ಅವನು ಕಣಕಣದಲ್ಲೂ ಇದ್ದಾನೆ. ಅವನು ಈ ಕಂಬದ ಒಳಗೂ ಇದ್ದಾನೆ. ಅವನು ಭಕ್ತಿಯಿಂದ ಆ ಕಂಬದ ಕಡೆಗೆ ಕೈ ತೋರಿಸಿದನು. ಹಿರಣ್ಯನು ಕೋಪದಿಂದ ಕಂಬವನ್ನು ಒಡೆದನು. ಆಗ ಭಯಂಕರ ಶಬ್ದದೊಂದಿಗೆ ಹರಿಯು ನರಸಿಂಹ ರೂಪದಲ್ಲಿ ಹೊರಬಂದನು. ಅರ್ಧ ಸಿಂಹ ಅರ್ಧ ಮನುಷ್ಯನಾದ ಆ ದೇವರು ಪ್ರಹ್ಲಾದನನ್ನು ರಕ್ಷಿಸಿ ಅಹಂಕಾರಿ ಹಿರಣ್ಯನನ್ನು ಸಂಹರಿಸಿದನು.